ಇವತ್ತು ರಾತ್ರಿ ಆಕಾಶ ನೋಡಿ, ಚಂದ್ರನೇ ಕಾಣಲ್ಲ, ಸಂಪೂರ್ಣ ಕತ್ಲು. ಅದೇ ಅಮಾವಾಸ್ಯೆ. ತಲೆಮಾರುಗಳಿಂದ ಈ ದಿನದ ಬಗ್ಗೆ ನಮ್ಮನ್ನು ಎಚ್ಚರಿಸಲೇ ಬಂದಿದ್ದಾರೆ. ಹೊರಗೆ ಹೋಗ್ಬೇಡಿ, ಹೊಸ ಕೆಲಸ ಶುರು ಮಾಡಬೇಡಿ, ದುಷ್ಟ ಶಕ್ತಿಗಳು ಓಡಾಡ್ತವೆ ಅಂತ. ಆದ್ರೆ ಈ ಭಯದ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ಹಾಗಿದ್ರೆ ಅಮಾವಾಸ್ಯೆ ಅಂದ್ರೆ ನಿಜವಾಗ್ಲೂ ಕೆಟ್ಟ ದಿನಾನಾ? ಅಥವಾ ನಮ್ಗೆ ಅರ್ಥನೇ ಆಗದೇ ಇರುವ ಒಂದು ದೊಡ್ಡ ಶಕ್ತಿ ಅದರಲ್ಲಿ ಅಡಗಿದ್ಯಾ? ಬನ್ನಿ, ಇದರ ಹಿಂದಿನ ಸತ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ಈ ಮಾತುಗಳು ನಮ್ಮೆಲ್ಲರಿಗೂ ತುಂಬಾ ಪರಿಚಿತ ಅಲ್ವಾ? ನಮ್ಮ ಅಜ್ಜಿ, ತಾತ, ಮನೆಯಲ್ಲಿರೋ ಹಿರಿಯರು ಇದನ್ನೇ ಹೇಳ್ತಾರೆ. ಈ ಭಯದ ಹಿಂದೆ ಒಂದು ಸಾಂಸ್ಕೃತಿಕ ಅನುಭವ ಇದೆ. ಆದ್ರೆ ಅದರ ಮೂಲ ಯಾವುದು? ಸರಿ, ಹಾಗಿದ್ರೆ ಈ ಭಯದ ಮೂಲ ಹೆಂಗಿದೆ ಅಂತ ನೋಡೋಣ ಬನ್ನಿ. ಯಾಕೆ ನಮ್ಮ ಹಿರಿಯರು ಅಮಾವಾಸ್ಯೆ ಅಂದ್ರೆ ಅಷ್ಟೊಂದು ಅಪಾಯಕಾರಿ ಅಂತಿದ್ರು? ನೋಡಿ, ಇದಕ್ಕಿರೋ ಕಾರಣಗಳನ್ನ ಎರಡು ರೀತಿಯದಿ ನೋಡಬಹುದು. ಒಂದು ಹಳೆ ಕಾಲದ ನಂಬಿಕೆ, ಇನ್ನೊಂದು ಇವತ್ತಿನ ಶಕ್ತಿಯ ದೃಷ್ಟಿಕೋನ. ಹಳೆ ಕಾಲದಲ್ಲಿ ಕರೆಂಟ್ ಇರ್ಲಿಲ್ಲ ಅಲ್ವಾ? ಸೊ ಅಮಾವಾಸ್ಯೆಯ ಕಗ್ಗತ್ತಲಲ್ಲಿ ತಾಮಸಿಕ ಅಂದ್ರೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗ್ತವೆ ಅಂತ ನಂಬಿದ್ರು. ಆದ್ರೆ ಇವತ್ತು ನಾವು ಇದನ್ನ ಎನರ್ಜಿ ಲೆವೆಲಲ್ಲಿ ನೋಡ್ತೀವಿ. ಚಂದ್ರನ ಗುರುತ್ವಾಕರ್ಷಣೆ ಸಮುದ್ರದ ಅಲೆಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೋ ಅದೇ ರೀತಿ ನಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲೂ 70% ನೀರಿದೆ ಅಲ್ವಾ? ಇಲ್ಲಿಂದಲೇ ಅಮಾವಾಸ್ಯೆಯ ನಿಜವಾದ ರಹಸ್ಯ ಶುರುವಾಗೋದು. ಅದು ನಮ್ಮ ಮನಸ್ಸಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಅಮಾವಾಸ್ಯೆಯ ಶಕ್ತಿಯನ್ನು ಒಂದು ಆಂಪ್ಲಿಫೈಯರ್ ಅಂತ ಅಂದ್ಕೊಳ್ಳಿ. ಅಂದ್ರೆ ಅದು ನಮ್ಮಲ್ಲಿರೋ ಭಾವನೆಗಳನ್ನ ದೊಡ್ಡದು ಮಾಡಿ ತೋರಿಸುತ್ತೆ. ಈಗ ಒಬ್ರು ಮೊದಲೇ ದುಃಖದಲ್ಲಿ, ಭಯದಲ್ಲಿ ಅಥವಾ ಟೆನ್ಷನ್ನಲ್ಲಿದ್ರೆ ಈ ದಿನ ಆ ಭಾವನೆಗಳು ಇನ್ನಷ್ಟು ಜಾಸ್ತಿ ಆಗತ್ತೆ. ಅದಕ್ಕೆ ಅಮಾವಾಸ್ಯೆ ದಿನ ಏನಾದ್ರೂ ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾರಲ್ವಾ? ಅದಕ್ಕೆ ಕಾರಣ ಜನರ ಮನಸ್ಸು ಆ ದಿನ ಹೆಚ್ಚು ಚಂಚಲವಾಗಿರುತ್ತೆ. ಈ ಚಂಚಲತೆಯಿಂದ ನಮ್ಮನ್ನು ನಾವೇ ಕಾಪಾಡಿಕೊಳ್ಳೋಕ್ಕೆ ನಮ್ಮ ಹಿರಿಯರು ಕೆಲವು ನಿಯಮಗಳನ್ನ ಮಾಡಿದ್ರು. ಇವು ಮೂಢನಂಬಿಕೆಗಳಲ್ಲ, ಬದಲಿಗೆ ಪ್ರಾಕ್ಟಿಕಲ್ ಸೇಫ್ಟಿ ಮೆಷರ್ಸ್. ಈ ನಿಯಮಗಳ ಹಿಂದಿರೋ ಲಾಜಿಕ್ ಏನು ಅಂತ ನೋಡೋಣ. ಮೊದಲನೇದು, ಹೊಸ ಕೆಲಸ ಶುರು ಮಾಡಬೇಡಿ ಅಂತಾರೆ. ಯಾಕಂದ್ರೆ ಇದು ವಿಶ್ರಾಂತಿಯ ಸಮಯ, ರೆಸ್ಟ್ ತಗೊಳ್ಳೋ ಎನರ್ಜಿ. ಹೊಸದನ್ನು ಶುರು ಮಾಡಕ್ ಬೇಕಾದ ಆ ಒಂದು ಚೈತನ್ಯ ಇಲ್ಲಿ ಕಡಿಮೆ ಇರುತ್ತೆ. ಎರಡನೇದು, ನಾನ್ ವೆಜ್ ತಿನ್ಬೇಡಿ ಅಂತಾರೆ. ಯಾಕಂದ್ರೆ ಆ ದಿನ ನಮ್ಮ ಜೀರ್ಣಶಕ್ತಿ ಅಂದ್ರೆ ಜಠರಾಗ್ನಿ ಸ್ವಲ್ಪ ವೀಕ್ ಇರುತ್ತೆ. ಹೆವಿ ಫುಡ್ ತಿಂದ್ರೆ ಆಲಸ್ಯ ಅಂದ್ರೆ ತಮಸ್ಸು ಹೆಚ್ಚಾಗತ್ತೆ. ಕೊನೆಯದಾಗಿ, ಒಂಟಿ ಜಾಗಗಳಿಗೆ ಹೋಗ್ಬೇಡಿ ಅನ್ನೋದು, ಅದು ಕಾಮನ್ ಸೆನ್ಸ್ ಅಲ್ವಾ? ಮನಸ್ಸು ವೀಕ್ ಇದ್ದಾಗ ಸೇಫ್ ಆಗಿರೋದು ಒಳ್ಳೇದು. ಸರಿ, ಇಲ್ಲಿವರೆಗೂ ನಾವು ನಾಣ್ಯದ ಒಂದು ಮುಖ ನೋಡಿದ್ವಿ. ಆದ್ರೆ ಇನ್ನೊಂದು ಮುಖ ಇದೆ. ಅಮಾವಾಸ್ಯೆ ನಿಜವಾಗಲೂ ಕೆಟ್ಟ ದಿನ ಆಗಿದ್ರೆ ದೊಡ್ಡ ಯೋಗಿಗಳು, ಸಾಧುಗಳು ಯಾಕೆ ಈ ದಿನಕ್ಕಾಗಿ ಕಾಯ್ತಾರೆ? ಯಾಕಂದ್ರೆ ಹೊರಗಿನ ಪ್ರಪಂಚಕ್ಕೆ ಇದು ಕತ್ತಲಾದ್ರೆ ಒಳಗಿನ ಪ್ರಪಂಚಕ್ಕೆ ಇದು ಶುದ್ಧೀಕರಣದ ದಿನ. ಅಮಾವಾಸ್ಯೆ ನಮಗೆ ಎರಡು ದೊಡ್ಡ ಆಧ್ಯಾತ್ಮಿಕ ಅವಕಾಶಗಳನ್ನು ಕೊಡುತ್ತೆ. ಒಂದು, ಪಿತೃಗಳಿಗೆ ಕೃತಜ್ಞತೆ ಸಲ್ಲಿಸೋದು. ಈ ದಿನ ನಮ್ಮ ಮತ್ತು ಪಿತೃಲೋಕದ ನಡುವಿನ ಅಂತರ ತುಂಬಾ ಕಡಿಮೆ ಇರುತ್ತೆ ಅಂತ ಒಂದು ನಂಬಿಕೆ. ಹಾಗಾಗಿ ನಮ್ಮ ಪೂರ್ವಜರನ್ನ ನೆನಪಿಸ್ಕೊಳ್ಳೋಕೆ ಇದು ಬೆಸ್ಟ್ ದಿನ. ಇನ್ನೊಂದು, ನಮ್ಮ ಮನಸ್ಸಂದು ಕ್ಲೀನ್ ಮಾಡ್ಕೊಳ್ಳೋದು. ಅಮಾವಾಸ್ಯೆ ಒಂದು ನ್ಯಾಚುರಲ್ ರೀಸೆಟ್ ಬಟನ್ ಇದ್ದಂತೆ ಹಾಗೆ. ಹೇಗೆ ಪ್ರಕೃತಿ ತನ್ನಂತಾನು ಶುದ್ಧಿ ಮಾಡ್ಕೊಳ್ಳುತ್ತೋ ಹಾಗೆ ನಾವು ಧ್ಯಾನದ ಮೂಲಕ ನಮ್ಮ ಮನಸ್ಸಿನಿಂದ ನೆಗೆಟಿವ್ ಆಲೋಚನೆಗಳನ್ನು ಹೊರಹಾಕೋಕೆ ಇದು ಪರ್ಫೆಕ್ಟ್ ಟೈಮ್. ಒಂದು ನಂಬಿಕೆಯ ಪ್ರಕಾರ ನಾವು ಬೇರೆ ದಿನಗಳಲ್ಲಿ ನಮ್ಮ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕಿಂತ ಅಮಾವಾಸ್ಯೆಯಂದು ಸಲ್ಲಿಸಿದ್ರೆ ಸಿಗೋ ಆಶೀರ್ವಾದದ ಶಕ್ತಿ 100 ಪಟ್ಟು ಹೆಚ್ಚಾಗಿರುತ್ತಂತೆ. ಹಾಗಿದ್ರೆ ಇದು ಭಯದ ದಿನ ಹೇಗಾಗುತ್ತೆ? ಇದು ನಮ್ಮ ಬೇರುಗಳ ಜೊತೆ ಮತ್ತೆ ಕನೆಕ್ಟ್ ಆಗೋ ದಿನ. ಈಗ ಅಮಾವಾಸ್ಯೆ ಒಂದು ಕೆಟ್ಟ ದಿನ ಅನ್ನೋ ಮಾತಿಗೆ ಒಂದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಉತ್ತರವನ್ನು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಒಂದು ದಿನ ನಿಜವಾಗಿಯೂ ಅಶುಭವಾಗಿದ್ರೆ, ದುಷ್ಟ ಶಕ್ತಿಗಳಿಂದ ತುಂಬಿದ್ರೆ, ಆ ದಿನ ಒಬ್ಬ ಮಹಾನ್ ರಕ್ಷಕನ ಜನ್ಮ ಆಗೋಕ್ ಸಾಧ್ಯನಾ? ಹೌದು, ದುಷ್ಟರ ಸಂಹಾರಕ, ಚಿರಂಜೀವಿ ಮತ್ತು ನಮ್ಮೆಲ್ಲರ ರಕ್ಷಕನಾದ ಆಂಜನೇಯ ಸ್ವಾಮಿಯ ಜನ್ಮವನ್ನ ಅಮಾವಾಸ್ಯೆಯಂದೇ ಆಚರಿಸಲಾಗುತ್ತೆ. ತಮಿಳುನಾಡಿನಲ್ಲಿ ಮಾರ್ಗಶಿರ ಅಮಾವಾಸ್ಯನ್ನೇ ಹನುಮ ಜಯಂತಿಯಾಗಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಎಲ್ಲ ಭಯವನ್ನು ದೂರ ಮಾಡ್ತಾರೋ ಆ ಆಂಜನೇಯನಿಗೆ ಸೇರಿದ ದಿನ ಭಯಾನಕ ಆಗೋಕೆ ಹೇಗೆ ಸಾಧ್ಯ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಅಮಾವಾಸ್ಯೆ ಅನ್ನೋದು ಶಿವನ ಪ್ರಜ್ಞೆಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಸಂಪೂರ್ಣವಾದ ನಿಶ್ಚಲತೆ. ಸೊ ಇದು ಶಕ್ತಿಯ ದಿನ, ಭಯದ ದಿನ ಅಲ್ಲವೇ ಅಲ್ಲ. ಹಾಗಾದ್ರೆ ಈ ವಿಶೇಷ ದಿನವನ್ನ ನಾವು ಹೇಗೆ ಗೌರವದಿಂದ, ಧೈರ್ಯದಿಂದ ಕಳೆಯಬೇಕು? ಅದಕ್ಕೊಂದು ಸಿಂಪಲ್ ಆಕ್ಷನ್ ಪ್ಲಾನ್ ಇಲ್ಲಿದೆ.
ಈ ದಿನವನ್ನ ಪಾಸಿಟಿವ್ ಆಗಿ ಕಳೆಯೋಕೆ ಕೆಲವು ಸುಲಭ ದಾರಿಗಳಿವೆ. ಸಂಜೆ ಮನೆಯಲ್ಲಿ ದೀಪ ಹಚ್ಚಿ, ನಮ್ಮ ಪೂರ್ವಜರನ್ನ ನೆನೆದು ಮನಸ್ಸಲ್ಲೇ ನಮಸ್ಕರಿಸಿ, ಹನುಮಾನ್ ಚಾಲೀಸಾ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಕೇಳಿ. ಸಾಧ್ಯವಾದ್ರೆ 5 ನಿಮಿಷ ಧ್ಯಾನ ಮಾಡಿ. ಹಾಗೇನೆ ಹೊಸ ಪ್ರಾಜೆಕ್ಟ್ ಶುರು ಮಾಡೋದು, ನೆಗೆಟಿವ್ ಸುದ್ದಿ, ಸೀರಿಯಲ್ ನೋಡೋದು, ನಾನ್ ವೆಜ್ ತಿನ್ನೋದು ಮತ್ತೆ ತಡರಾತ್ರಿ ಒಬ್ರೇ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಅಮಾವಾಸ್ಯೆ ಅನ್ನೋದು ಭಯಪಡ್ಬೇಕಾದ ದಿನ ಅಲ್ಲ, ಗೌರವಿಸ್ಬೇಕಾದ ದಿನ. ಇದು ಪ್ರಕೃತಿ ನಮ್ಗೆ ಹೇಳೋ ಒಂದು ರೀತಿ. ಸ್ವಲ್ಪ ನಿಲ್ಲು, ರೆಸ್ಟ್ ಮಾಡು, ನಿನ್ನನ್ನು ನೀನು ಶುದ್ಧಿ ಮಾಡ್ಕೋ, ಮತ್ತೆ ನಿನ್ನ ಮೂಲವನ್ನ ನೆನ್ಪಿಸ್ಕೋ ಅಂತ. ಹಾಗಿದ್ರೆ ಈ ಕತ್ತಲನ್ನ ಬೆಳಕಿಲ್ಲ ಅಂತ ನೋಡೋ ಬದಲು ನಮ್ಮ ಒಳಗಿನ ಬೆಳಕನ್ನು ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗ್ಸೋಕೆ ಸಿಕ್ಕಿರೋ ಒಂದು ಕ್ಯಾನ್ವಾಸ್ ಅಂತ ಯಾಕೆ ನೋಡಬಾರ್ದು? ಈ ಅಮಾವಾಸ್ಯೆಯಂದು ಭಯದ ಬದಲು ಜ್ಞಾನವನ್ನ ಮತ್ತು ಗೌರವವನ್ನ ಅರಿಸಿಕೊಳ್ಳೋಣ. ಏನಂತೀರಾ?